ಸೊ ಹೇಳ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ. ಸೊ ಕ್ಲೀನಿಂಗು ಮಾಡ್ತಾಯಿದ್ದೆ. ಯಾಕೆ ಕ್ಲೀನಿಂಗ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಬಾರ್ದು ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬಟ್ ಆ ಕ್ಲೀನಿಂಗಲ್ಲಿ ನಂಗೆ ಕ್ಲಿಪ್ಪಿಂಗ್ ತೊಗೊಳೋದು ತುಂಬ ಕಷ್ಟ ಆಗಿತ್ತು. ಬಿಕಾಸ್ ಒಂದೊಂದು ಪ್ಲೇಸಲ್ಲಿ ನನ್ನ ಫೋನ್ ನಿಲ್ತಾನೆ ಇದ್ದಿಲ್ಲ. ಸೊ ಟ್ರೈ ಮಾಡಿದ್ದೀನಿ, ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಈ ಮಸಾಲ ಪದಾರ್ಥದ ಬಾಕ್ಸ್ ಬರುತ್ತಲ್ಲ, ಅದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮಮ್ಮಿದು ಇಂಥದ್ದು ಚಿಮ್ನಿದು ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ಮತ್ತು ಚಿಮ್ನಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ರು. ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ ಗೈಸ್. ಆ್ಯಂಡ್ ನಿಮ್ಮ ಕ್ಲೀನಿಂಗ್ ಎಲ್ಲ ಮುಗೀತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಆ ಪ್ರೊಸೆಸ್ಸೇ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇದೆಲ್ಲ ಎಕ್ಸೈಟ್ಮೆಂಟ್ ಆಗುತ್ತಾ? ನನಗೆ ಎಕ್ಸೈಟೆಡ್ ಯಾಕೆ ಅಂತ ಅಂದರೆ, ಬಿಕಾಸ್ ಒಂದೊಂದು ಪುಟ್ಟ ವಿಷಯನೂ ತುಂಬ ಇಂಟ್ರೆಸ್ಟ್ ಆಗಿ, ಲೈಕ್ ಪರ್ಚೇಸಿಂಗೇ ಆಗಿರ್ಬೋದು, ಏನೇ ಆಗಿರ್ಬೋದು, ಫುಲ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ. ಸೊ ನನಗೆ ಆ ಪ್ರೊಸೆಸ್ ಇಷ್ಟ. ಆ್ಯಂಡ್ ಇನ್ನೊಂದು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆದಂತು ರೆಡಿ ಆಗ್ಬೋದು ಅಂತಲ್ಲ, ರೆಡಿ ಆಗ್ತಿರಲ್ಲ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಎಲ್ಲ ನಾನು ಕ್ಲೀನ್ ಮಾಡಿದ್ದಾಯಿತು. ಏನೀಗ ಈ ಥರ ಎಲ್ಲ ಮಸಾಲಾನ ಪೇಪರ್ಗೆ ಹಾಕಿಕ್ಕಿದ್ವಿ. ಸೊ ದಟ್ ಈಸಿಯಾಗಿ ಒಂದೊಂದೇ ಎತ್ಕೊಂಬಿಟ್ಟು ಅದ್ರ ಪ್ಲೇಸಲ್ಲಿ ಇಕ್ಬೋದು ಅಂತ. ಆ್ಯಂಡ್ ನಾನು ಅದನ್ನೆಲ್ಲ ನೀಟಾಗಿ ತುಂಬಿಸ್ತಿದ್ದೆ. ಸೊ ಗೈಸ್, ಇವಾಗ ರೀಸ್ಟಾಕ್ ಮಾಡೋದು ಮತ್ತು ಒಂದಷ್ಟು ಟ್ರಾನ್ಸ್ಫರ್ ಮಾಡೋದಿತ್ತು, ಎಲ್ಲ ಟ್ರಾನ್ಸ್ಫರ್ ಮಾಡಿದೆ. ಆ್ಯಂಡ್ ಇವಾಗ ರಮಿತಾ ಆಂಟಿ ವಿಡಿಯೋ ಕಾಲ್ ಮಾಡಿದರು. ಆ್ಯಂಡ್ ಅವರು ಕ್ಲೀನ್ ಮಾಡ್ತಾಯಿದ್ರು, ನಾವು ಕ್ಲೀನ್ ಮಾಡ್ತಾಯಿದ್ವಿ. ಸೊ ನೀವು ಅಲ್ಲಿ ಕ್ಲೀನ್ ಮಾಡಿ, ನಾವು ಇಲ್ಲಿ ಕ್ಲೀನ್ ಮಾಡ್ತೀರಿ ಅಂದ್ಬಿಟ್ಟು ಇಬ್ಬರು ಕ್ಲೀನ್ ಮಾಡ್ತಾಯಿದ್ವಿ ಮಾತಾಡಿಕೊಂಡು. ಆ್ಯಂಡ್ ಅದಾದಮೇಲೆ ಒಂದು ದಿನ ಫುಲ್ಲು ಗೈಸ್ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಅಮ್ಮ ಸ್ಲೋಲಿಯಾಗಿ ಮಾಡಿಕೊಂಡ್ರು. ಬಿಕಾಸ್ ನನಗೆ ಓದೋಕ್ಕೆ ಬರೆಯೋಕ್ಕೆ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ ಬ್ರೇಕ್ ಇದ್ದಾಗೆಲ್ಲ ಸ್ವಲ್ಪ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಅಮ್ಮ ಹೆಲ್ಪಿಗೆ ಒಂದು ಅಣ್ಣ ಮತ್ತು ಅವ್ರ ವೈಫ್ ಬಂದಿದ್ದರು. ಅವ್ರು ಹೆಲ್ಪ್ ಮಾಡಿದ್ರು ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ಅವ್ರು ಇವಾಗ ಮಂಡಕ್ಕಿ ಮಾಡಿಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಬಂದಿನೂ ಕೂಡ ಉತ್ತರ ಕರ್ನಾಟಕದವರು. ಆ್ಯಂಡ್ ಒಮ್ಮೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೆ. Rakada. ಸೊ ಗೈಸ್, ಇವಾಗ ಎಲ್ಲರೂ ತಿಂತಾಯಿದ್ದಾರೆ. ಆ್ಯಂಡ್ ಮಂಡಕ್ಕಿ ಅಂತೂ ಸಖತ್ತಾಗಿತ್ತು ವಿತ್ ದಟ್ ಈರುಳ್ಳಿ ಬಜ್ಜಿ. ಅದ್ರ ಜೊತೆ ಚಿಲ್ಲಿನೂ ಪೇರ್ ಮಾಡ್ಬೋದು. ಆ್ಯಂಡ್ ಖಾರವಾಗಿ ಸಾಯಂಕಾಲದಲ್ಲೂ ಚೆನ್ನಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ನನ್ನ ಫ್ರೆಂಡು ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಇದೆ, ಎಂಜಾಯ್ ಮಾಡಿ.
Hi friends, welcome back to Molly's YouTube channel. I don't know what to say. Okay friends, these people have not done the working position and these people are struggling right now. Sir is sitting here, you can see, I think so. I cannot manage it friends. Okay. Say hi friends. Hi. Work is not done. Okay. Boy. Hi friends, welcome back to Molly's YouTube channel. Not Manya's, Molly's. ಶೀಸ್ ಮಾಲಿ ನಾಚ್ಕೊಂತಾಳೆ ಫ್ರೆಂಡ್ಸ್, ಕೆಲಸ ಮಾಡಿಲ್ಲ. Hi friends, sir is calling out Molly's name 3 times. ನೆಕ್ಸ್ಟ್ ಟೈಮ್ ಬಂದಿಲ್ಲ ಅಂದರೆ ಇದು ಸರಿ. ಸೊ ಗೈಸ್ ಆ್ಯಂಡ್ ಕಾಲೇಜ್ ಮುಗೀತು, ಬಟ್ ಫುಲ್ಲು ಜೋರು ಮಳೆ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಕಾದು ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್.